ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ವೀನಾ ಭೀಮಾಶಂಕರ್ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಆರಾಮದಿರಿ ತಿಳ್ಕೊಂಡೇನಿ. ನಾವು ಆರಾಮದ್ರೆ ಇವತ್ತು ಭೀಮ್ ಅಮಾವಾಸ್ಯೆ, ಎಲ್ಲರಿಗೂ ಭೀಮ್ ಅಮಾವಾಸ್ಯೆಗೆ ಶುಭಾಶಯಗಳು. ಎಲ್ಲರೂ ನಿಮ್ಮ ಗಂಡಂದ್ರೆ ಪೂಜೆ ಮಾಡಿ ಅವ್ರ ಆಯುಷ್ಯ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ರಿ. ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಏನಪ್ಪ ಅಂದ್ರೆ ಕಡುಬು ಮಾಡಾಕತ್ತೀವಿ, ಹುರ್ನ ಕಡುಬು. ಅದೆಲ್ಲ ಮಾಡೋಕೆ ಬ್ಲಾಗ್ ಮಾಡೋಕೆ ನನಗೆ ಆಗಲಿಲ್ಲ, ಟೈಮ್ ಸಿಗಲಿಲ್ಲ. ಸ್ವಲ್ಪ ಬೇಗ ಮಾಡ್ಬೇಕಂತೇಳಿ ಅದು ಮಾಡೋಕೆ ಹೋಗಲಿಲ್ಲ ಫ್ರೆಂಡ್ಸ. ದೇವ್ರ ಪೂಜೆ ಅದು ಆಗೈತಿ, ನಾಷ್ಟಾಕು ಎಲ್ಲ ಮುಗ್ದೈತಿ. ಆಮೇಲೆ ಹೂರ್ಣದ್ದು ಎಲ್ಲ ರೆಡಿ ಮಾಡೀನಿ, ಹೂರ್ಣ ಕನಕ ಅದು ಎಲ್ಲ ರೆಡಿ ಐತಿ. ಕಟ್ಟಿನ ಸಾಂಬಾರು ಮಾಡೀನಿ. ಕಟ್ಟಿನ ಸಾಂಬಾರು ಮಾಡೋ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಫ್ರೆಂಡ್ಸ, ಅದು ಮಾಡೋಕೆ ಟೈಮ್ ಸಿಗಲಿಲ್ಲ ನನಗೆ. ಅದಕ್ಕೆ ಇವಾಗ ಮಾಡಕತ್ತೇನಿ, ತೋರಿಸ್ತೇನೆ ಬರ್ರಿ ಏನೇನು ಮಾಡತ್ತೀವಿ. ಆಮೇಲೆ ನಮ್ಮ ದಿವಿತದಾನ ಹಾಯ್ ಹೇಳಬೇಕು. ಆಮೇಲೆ ಫ್ರೆಂಡ್ಸ ಒಂದು ವಿಶೇಷ ಏನನ್ನಾರು ಅವ್ರ ಆಮೇಲೆ ಫ್ರೆಂಡ್ಸ ಪಂಚಮಿದಾಗ ಉಂಡೆ ಎಲ್ಲ ಕಟ್ಟೋದೈತಿ, ಇನ್ನೂ ಏನಿಲ್ಲ. ಇದು ಅಮಾವಾಸ್ಯೆ ಆದ ನಂತರ ನಾವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮುಂಚೆ ಕಟ್ಟರೆ ಸುಮ್ಮನೆ ಎಲ್ಲ ಇದನ್ನಾಗ್ತಾವೆ, ಜಾಸ್ತಿ ಈ ಸರ್ತಿ ಕಟ್ಟಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ತಿನ್ನೋರು ಯಾರಿಲ್ಲ. ಅವಳು ಸಣ್ಣಕ್ಕೆ ತಿಂತಾಳು, ಬಟ್ ಅವಳೇನೋ ಡ್ರೈ ಫ್ರೂಟ್ಸ್ದ ಉಂಡೆ ಬೇಕಾಗಿವಿ. ಅದಕ್ಕೆ ಡ್ರೈ ಫ್ರೂಟ್ಸ್, ನೀವು ಲಡ್ಡು ಅಂತೀರಿ, ನಾವು ನಮ್ಮ ಸೈಡ ಉಂಡೆ ಅಂತ ಕರಿತೀವಿ. ಡ್ರೈ ಫ್ರೂಟ್ಸದು ಅಷ್ಟು ಅವ್ರು ಬರೋಣ ಅವ್ರಿಗೆ ಕಟ್ಟಕ್ಕೆ ಹೋಗ್ತೈತಿ. ಮತ್ತು ಅವ್ರು ಸ್ಕೂಲ್ದಾಗ ತಿನ್ನೋಕೆ ಡ್ರೈ ಫ್ರೂಟ್ಸದು ಅಂದ್ರೆ ಅಲಾವ್ ಐತಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹೊತ್ತಕ್ಕೆ ಬರೋಣ ಉಂಡೆ ಕಟ್ಟಬೇಕನ್ನೋ ಪ್ಲ್ಯಾನ್ ಐತಿ. ಇವಾಗ ನೋಡೋಣ ಎತ್ತೆತ್ರ ಕಟ್ಟೋದ ಏನಾಗ್ತೈತಿ ಅಂತೇಳಿ. ನಿಮಗೂ ಅದನ್ನೆಲ್ಲ ಡೈಲಿ ಶೇರ್ ಮಾಡ್ತೀನಿ. ನಾನು ಒಬ್ಬಕ್ಕೆ ಮಾಡೋಕ್ಕೆಲ್ಲ ಒಂದೇ ದಿವ್ಸಕ್ಕೆ ಎಲ್ಲನೂ ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಡೈಲಿ ಒಂದೊಂದು ಥರ ಮಾಡಬೇಕು ಅನ್ನೋ ಪ್ಲ್ಯಾನ್ ಐತಿ. ಇವಾಗ ಇದು ಕನಕನಾದ ಇಟ್ಕೊಂಡೇನಿ. ಅದು ಚಪಾತಿಗೆ ಆಯ್ತು, ಕಡುಬು ಆಯ್ತು ಅಂಥೇಳಿ. ನೀವು ಕರ್ಜಿಕಾಯಿ ಅಂತೇಳಿ, ನಾವು ಕಡುಬ ಅಂತೀವಿ ಅದಕ್ಕೆ. ನಾವು ಕರ್ಜಿಕಾಯಿ ಅನ್ನೋದು ಇದಕ್ಕಂತ ಕೊಬ್ಬರಿ ಸಕ್ಕರೆ ಹಾಕಿ ಎಲ್ಲ ಮಾಡ್ತೀವಿ, ಅದಕ್ಕೆ ಕರ್ಜಿಕಾಯಿ ಅಂತೀವಿ. ಆಮೇಲೆ ಇದು ಹೂರ್ಣ ಹಾಕಿ, ಬೇಳೆ ಹೂರ್ಣ ಹಾಕಿ ಮಾಡಿರ್ತೀವಲ್ಲ, ಇದಕ್ಕೆ ಕಡುಬ ಅಂತ ಕರಿತೀವಿ. ಅದನ್ನು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ರೆಡಿ ಮಾಡ್ಕೋ ಫ್ರೆಂಡ್ಸ, ನಾನು ನಿಮ್ಗೆ ತೋರ್ಸೋಕೆ ಆಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಗಡ್ಬಡಿ ಒಳಗೆ ಮಾಡಬೇಕು ಅನ್ನೋದ್ರಿಂದ ಆಗಲಿಲ್ಲ. ಆಮೇಲೆ ಇಲ್ಲಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡೇನಿ. ಇದು ಬೇಳೆ ಕುದಿಸಿ ಅದಕ್ಕೆ ಬೆಲ್ಲ ಏಲಕ್ಕಿ ಹಾಕಿ ಇಟ್ಕೊಂಡೇನಿ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ದೇವ್ರ ಪೂಜೆನೂ ಆಯಿತು. ಕಟ್ಟಿನ ಸಾಂಬಾರು ಮಾಡಿದ್ನಿ, ಬೇಳೆ ಸಾಂಬಾರ. ಅದು ರೆಸಿಪಿ ತೋರಿಸ್ಬೇಕಂದ್ರೆ ಒಂದು ಸ್ವಲ್ಪ ನಂಗೆ ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತು ಇವಾಗ ನಮ್ಮ ಗೌರಿ ಪೂಜೆ ಬಂದವಲ್ಲ, ಸಂಪ ಶುಕ್ರವಾರ ಪೂಜೆ ಬಂದವಲ್ಲ, ಆವಾಗ ಮಾಡೋ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ. ಆಮೇಲೆ ಈ ವರ್ಷ ಹೆಂಗೈತಿ ಫ್ರೆಂಡ್ಸ, ಶುಕ್ರವಾರ ಪಂಚಮಿ ಬಂದೈತಿ, ಆವತ್ತನ ಲಕ್ಷ್ಮೀ ಪೂಜೆನೂ ಐತಿ, ಎರಡೂ ಐತಿ. ಎರಡು ಹೆಂಗೆ ಮ್ಯಾನೇಜ್ ಮಾಡೋದಂತ ಸ್ವಲ್ಪ ಟೆನ್ಷನ್ ಆದಂಗೆ ಆಗತ್ತೈತಿ. ನೋಡೋಣ, ಆದಷ್ಟು ಬೇಗ ಮಾಡ್ಬೇಕನ್ನೋ ಪ್ಲ್ಯಾನ್ ಐತಿ. ಆಮೇಲೆ ಪಂಚಮಿ ದಿವಸ ಮಗಳು ನೋಡ್ರಿ ಫ್ರೆಂಡ್ಸ, ಸಿಂಪಲಾಗಿ ಪೂಜೆ ಮಾಡೀನಿ. ಈ ಮಲ್ಲಿಗೆ ಹೂವು ನಮ್ಮಲ್ಲಿನ ಆಗ್ತಾವೆ ಇವ. ನಮ್ಮ ಹೊಸ ಮನೆ ಕಟ್ಟಡ ಸ್ಟಾರ್ಟ್ ಐತಲ್ಲ, ಅಲ್ಲಿ ಆಗ್ತಾವೆ ಇವ. ತೊಗೊಂಡು ಬಂದಿದ್ವಿ, ತೊಗೊಂಡು ಬಂದು ಹಾಕೀವಿ. ಇವಾಗ ಸ್ವಲ್ಪ ಇದ್ದು ಅಷ್ಟು ಹಾಕಿ ಪೂಜೆ ಮಾಡೀನಿ, ಸಿಂಪಲಾಗಿ ಮಾಡೀನಿ. ಇವತ್ತೇನು ಗ್ರ್ಯಾಂಡ್ ಮಾಡಿಲ್ಲ ಅಷ್ಟೇ. ಹೂವು ಇದ್ರೆ ಫ್ರೆಂಡ್ಸ ಪೂಜೆ ಚೆಂದ ಆಗ್ತೈತಿ. ಹೂವನ ಇಲ್ಲಲ್ಲ, ಅದಕ್ಕೆ ಹಿಂಗೆ ಸಿಂಪಲಾಗಿ ಮಾಡಿ. ಇವಾಗ ಫ್ರೆಂಡ್ಸ ಇದನ್ನ ನಾವು ಹೆಂಗೆ ಅದು ಕಡುಬ ಮಾಡ್ತೀನಿ. ಸ್ವಲ್ಪ ಜನ ನಂಗೆ ಕೇಳಿದಾರು, ಅದೇ ಕಡುಬ ಹೆಂಗೆ ನೀವು ಹಿಂಗೆ ಮುರುಗಿ ಮಾಡ್ತಿರಕ್ಕ, ಅದು ಸ್ವಲ್ಪ ನಮ್ಗೆ ವಿಡಿಯೋದಾಗ ಹಾಕ್ರಿ ಅಂತ ಅಂದಾರು. ಅದಕ್ಕೆ ಅದನ್ನು ತೋರಿಸ್ಬೇಕನ್ನೋ ಪ್ಲ್ಯಾನ್ ಐತಿ. ನಂಗೆ ಅದು ಚಂದ ಭಾಳ ಚಂದ ಮುರಿತಿ ಅಂದಣ. ಅದು ಒಂದು 2-3 ಜನ ನನಗೆ ಕೇಳಿದಾರೆ, ಅಕ್ಕ ಸ್ವಲ್ಪ ತೋರಿಸ್ರಿ ವಿಡಿಯೋದಾಗ, ಮತ್ತು ಹಂಗೆ ಫೋನ್ ಮಾಡಿದಾಗ ನಿಮ್ಗೆ ಕೇಳೋಕೆ ಆಗಂಗಿಲ್ಲ ಅಂತ ಅಂದಾರು. ಅದಕ್ಕೆ ಅದನ್ನು ತೋರಿಸ್ತೇನೆ ಫ್ರೆಂಡ್ಸ ನಿಮ್ಗೆ. ಇನ್ನೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಇವೆಲ್ಲ ಉಳ್ಳಿ ಮಾಡ್ಕೊಂಡೇನಿ ಫ್ರೆಂಡ್ಸ, ತೆಗೆದಿರ್ತೀನಿಲ್ಲ. ಅದಕ್ಕೆ ಎಣ್ಣೆ ಹಚ್ಕೊಂಡು ಇದನ್ನ ಸ್ವಲ್ಪ ಉದ್ದಕ್ಕಾಗಿ ಲಟ್ಸ್ಕೊಬೇಕು. ಇದನ್ನ ಭಾಳ ತೆಳಗೆ ಮಾಡ್ಕೊಬಾರ್ದು ಫ್ರೆಂಡ್ಸ, ಮಾಡ್ಕೊಂಡ್ರವ ಕಟ್ ಆಗ್ತಾವೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ಇದ್ರೊಳಗೆ ಇದರಿಂದ ಇದು ಹೂರ್ಣ ಮಾಡಿ ಇಟ್ಕೊಂಡಿವಲ್ಲ, ಇದನ್ನು ಈ ಥರನಾಗಿ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಈ ಥರನಾಗಿ ಫೋಲ್ಡ್ ಮಾಡ್ಕೊಂಡು, ಈ ಫೋಲ್ಡ್ ಮಾಡ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋ. ಇದನ್ನೆಲ್ಲ ಈಗ
ಈ ಸೈಡ್ ಎಲ್ಲ ಪ್ರೆಸ್ ಮಾಡ್ಕೋಬೇಕು. ಈ ಥರನಾಗಿ ನೀವು ಪ್ರೆಸ್ ಮಾಡ್ಕೊತ ನಾವು ಒತ್ಕೊಳ್ಳೋದು ಅಂತೀವಿ. ಈ ಥರನಾಗಿ ಒತ್ತಿ ಇವಾಗ ನೋಡ್ರಿ ಫ್ರೆಂಡ್ಸ, ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾನೆ ನೀವು. ಇದು ಐತಲ್ಲ ಕಡ್ಬ, ಇದು ಎಲೆ ತುದಿಗೆ ಐತಲ್ಲ, ಇದನ್ನು ಈ ಥರನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್. ಸೆಕೆಂಡ್ ಅದ್ರ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಫ್ರೆಂಡ್ಸ್, ಈ ಥರನಾಗಿ ಫೋಲ್ಡ್ ಮಾಡ್ಕೊತ ಹೋಗೋದು. ಗೊತ್ತಾಗತ್ತೆ ಅನ್ಕೋತೀನಿ. ಈ ಥರನಾಗಿ ಇದನ್ನು ಫೋಲ್ಡ್ ಮಾಡ್ಕೊತ ಹೋಗೋದು. ಇವಾಗ ನೋಡ್ರಿ ಇದು ಎಷ್ಟು ಚೆನ್ನಾಗೈತಿ. ಈ ಥರನಾಗಿ ಫೋಲ್ಡ್ ಮಾಡ್ಕೋದು. ಇದಕ್ಕೆ ನಾವೇಂತೀವಿ, ಇದಕ್ಕೆ ಹೂರ್ಣ ಕನಕ ಮಡ್ಚೋದು ಅಂತ ಕರಿತೀವಿ. ಸ್ವಲ್ಪ ಜನ ಮತ್ತು ಬೇರೆ ಬೇರೆ ಏನಾರ ಕರಿತಿರ್ಬೇಕು, ನಮಗೇನು ಗೊತ್ತಿಲ್ಲಲ್ಲ. ನಾವು ಇದಕ್ಕೆ ಮಡ್ಸೋದು, ಎಲ್ಲಿ ಮುರಿಯೋದು ಅಂತ ಕರಿತೀವಿ. ಎಲ್ಲಿ ಮುರಿಬೇಕಂತ ಹೇಳಿ ಅಂತಾರೆ ನಮ್ಮ ಕಡೆ. ಅಂದರೆ ಡಿಸೈನ್ ಈ ಪ್ರೆಸ್ ಮಾಡೋವೆಲ್ಲ ಬಂದಾವಲ್ರಿ ಆರ್ಟಿಫಿಷಿಯಲ್, ಅವನ್ನೇನು ಅದನ್ನು ತೊಗೊಂಡು ಮಾಡಿದ್ರು ಬರ್ತೈತಿ. ಈಗ ನಮಗೆ ಇದು ಪ್ರಾಕ್ಟೀಸ್ ಐತಲ್ಲ, ನಮ್ಗೆ ಅದೇನು ಮಾಡೋಕೆ ಹತ್ತಂಗಿಲ್ಲ. ನಾವಿಷ್ಟ ತೊಗೊಂಡು ಇದ್ರೊಳಗೆ ಹೂರ್ಣ ತುಂಬಿಕೊಂಡು ಇದ್ರೊಳಗೆ ಇದನ್ನು ಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಇಷ್ಟೇ. ಈಗ ನೋಡಿ ಎಷ್ಟು ಸ್ಪೀಡಾಗಿ ಮುಡ್ತೀವಿ ನಾವು. ಇದು ಭಾಳ ಈಜಿ ಫ್ರೆಂಡ್ಸ. ಆದರೆ ಮಾಡೋತನ ಸ್ವಲ್ಪ ಎಲ್ಲನೂ ಕಷ್ಟ ಅನ್ನಿಸ್ತೈತಿ. ಬಂತಂದ್ರೆ ಎಲ್ಲ ಈಜಿ ಅನ್ನಿಸ್ತೈತಿ. ನೋಡಿದ್ರಲ್ಲ ಯಾವ ಥರ ಆಗ್ತಾವಂತ. ಇದು ಹಿಂದ್ಗಡೆ ಹಿಂಗೆ ಆಗ್ತೈತಿ, ಪ್ಲೇನ್ ಬಂದಂತ. ಇದು ಡಿಸೈನಿಂಗ್ ಸಣ್ಣ ಮಕ್ಕಳು ಕೊಟ್ಟರೆ ಒಂಥರ ಡಿಸೈನ್ ಚೆಂದ ಅನ್ನಿಸ್ತೈತಿ. ಇದು ನಮ್ಮ ಡ್ಯಾಡಿ ಭಾಳ ಚೆಂದ ಮುರಿತಿದ್ರಲ್ಲ. ಆಗ ನಿಮ್ಮ ಡ್ಯಾಡಿ ಅಡುಗೆ ಮಾಡ್ತಿದ್ರು, ನನಗೆ ಹೋಗ್ಬೇಡ್ರಿ, ಮಾಡ್ತಿದ್ರು ನಮ್ಮ ಡ್ಯಾಡಿ. ಯಾಕಂದರೆ ಇಂಡಿಪೆಂಡೆಂಟ್ ಆಗಿದ್ದ ಜೀವನ ಮಾಡಿದ್ದಾರೆ ನಮ್ಮ ಡ್ಯಾಡಿ ಮುಂಚೆ. ಅದಕ್ಕೆ ಅವ್ರಿಗೆ ಎಲ್ಲ ಅಡುಗೆ ಮಾಡೋದು ನಮ್ಮ ಅಜ್ಜಿ ಕಲಿಸಿದ್ರಂತ. ನಮ್ಮ ಅಜ್ಜಿ ಬೇಗ ತಿರ್ಕೊಂಡಿದ್ರು. ಹಿಂಗಂದ್ರೆ ನಮ್ಮ ಡ್ಯಾಡಿ ಎಲ್ಲ ಮಾಡೋಕೆ ಕಲ್ತ್ಕೊಂಡಿದ್ರು. ಅಡುಗೆದು ಮಾಡ್ತಿದ್ರು ಅವ್ರ. ನಮ್ಮಮ್ಮಗೆ ಏನು ಹುಷಾರಿರಲಿಲ್ಲ ಅಂದ್ರೆ ನಮ್ಗೆ ಅಡುಗೆ ಮಾಡಿ ಅವ್ರು ಹಾಕ್ತಿದ್ರು, ಮಾಡ್ತಿದ್ರು. ನೋಡಿದ್ರಲ್ಲ ಈ ಥರ ಮಾಡ್ಕೊಳ್ಳೋದು. ಹೋಳಿಗೆ ಮಾಡ್ಕೋಕ್ಕಿಂತ ಮುಂಚೆ ಇದು ಒಂದು ರೀತಿ ಚಲೋ ಮಾಡ್ಕೊಂಡು ತಿನ್ನೋದ. ಆಮೇಲೆ ಇದಕ್ಕೇನಾಗ್ತೈತಿ, ಆಯಿಲ್ ಒಳಗೆ ಫ್ರೈ ಮಾಡಬೇಕು. ಆಮೇಲೆ ಆಯಿಲ್ದಾಗ ಫ್ರೈ ಮಾಡಿದ್ರೆ ಇದು ಉಗಿ ಮೇಲೂ ನಾವು ಬೇಯಿಸ್ಕೊಬೋದು. ಇವನ್ನ ಉಗಿ ಮೇಲೆ ಬೇಯಿಸ್ಕೊಂಡು ತಿನ್ಬೋದು. ಉಗಿ ಮೇಲೆ ಟೇಸ್ಟ್ ಆಗ್ತಾವೆ ಇವು. ಮತ್ತೊಂದು ಸರ್ತಿ ಯಾವಾಗಲಾದರೂ ಮಾಡಿದಾಗ ತೋರಿಸ್ತೀನಿ ಉಗಿ ಮೇಲೆ ಬೇಯಿಸಿ ಹೆಂಗೆ ಮಾಡೋದು ಅಂಥೇಳಿ. ಆಮೇಲೆ ನೀವೆಲ್ಲ ಪಂಚಮಿ ಹಬ್ಬಕ್ಕೆ ಯಾವ ರೀತಿ ತಯಾರು ಮಾಡತ್ತೀರಿ ಏನಂತೇಳಿ ಕಾಮೆಂಟ್ ಮಾಡಿರಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಶೇರ್ ಕಾಮೆಂಟ ಮಾಡೋದು ಮರಿಬೇಡ್ರಿ. ಆಮೇಲೆ ಇವತ್ತು ಭೀಮನ ಅಮಾವಾಸ್ಯೆ ಹಬ್ಬನ ನಾವು ಯಾವ ಥರನಾಗಿ ಆಚರಿಸ್ತೀವಿ ಸಿಂಪಲ್ಲಾಗಿ ಅಂತೇಳಿ ನಿಮ್ಗೆ ಅದನ್ನ ತೋರಿಸ್ತೀನಿ ವಿಡಿಯೋ ಇವತ್ತು. ಆಮೇಲೆ ಫ್ರೆಂಡ್ಸ, ಹಜಾರ ಟೆಕ್ಸ್ಟೈಲ್ ಒಳಗೆ ರಬ್ಕಮಿ ಯಾವ ಊರು ಅಂತ ಹೇಳಿ ಹೋಗ್ಬೇಕು ಕೇಳಿದ್ರೆ ನಮ್ಗೆ. ಹಜಾರ ಟೆಕ್ಸ್ಟೈಲ್ ಅಂದ್ರೆ ರಬ್ಕಮಿ ಬಾಗಲಕೋಟೆ ಜಿಲ್ಲಾ ಬರ್ತೈತದ, ಜಮಖಂಡಿ ತಾಲೂಕು ಬರ್ತೈತಿ. ರಬ್ಕಮಿ ಒಳಗೆ ಬನಾಟಿ ರಬ್ಕಮಿ ಅಂತಾರಲ್ಲ, ಅಲ್ಲಿ ರಬ್ಕಮಿ ಒಳಗೆ ಹಜಾರ ಟೆಕ್ಸ್ಟೈಲ್ ಐತಿ. ಆಮೇಲೆ ಇವಾಗ ಸೇಲ್ ನಡೆಯತೈತಿ, ಡಿಸ್ಕೌಂಟ್ ಆಫರ್ ಐತಿ 50%, ಆಮೇಲೆ 30% ಆಫರ್ ಐತಿ. ಎಲ್ಲರೂ ಹೋಗ್ರಿ. ನಿಮ್ಗೆ ಸಾಡಿ ಶಾಪಿಂಗ್ ಮಾಡೋದಿದ್ರೆ ಇವಾಗ ಬೇಗ ಶಾಪಿಂಗ್ ಮಾಡ್ಕೊಡ್ರಿ. ಯಾಕಂದ್ರೆ ನಮ್ಮನೆ ಹೋಗಿ ವಿಡಿಯೋನು ಮಾಡಿ ಹಾಕೇನಿ ಅದನ್ನು ಯಾವ ಥರನಾಗ ಹಾಕ್ಯಾರ ಅಂಥೇಳಿ. ಸಾರಿ ಮಸ್ತ್ ಬಂದವ, ಸೂಪರ್ ಕಲೆಕ್ಷನ್ ಅನ್ಕೋಬೋದು. ಹೋದ್ರೆ ಯಾವ ತೊಗೋಬೇಕು ಯಾವ ಬಿಡ್ಬೇಕಂತ ಕನ್ಫ್ಯೂಸ್ ಆಗತ್ತೈತಿ ಫ್ರೆಂಡ್ಸ. ತೊಗೊಂಡು ಬಂದೇನಿ, ಒಂದು ಸಾರಿ ತೊಗೊಂಡೇನಿ ಅಷ್ಟೇ. ಯಾಕಂದ್ರೆ ಸಾರಿ ಉಡೋದ ಕಡಿಮೆ, ಸುಮ್ಮನೆ ತೊಗೊಂಡು ವೇಸ್ಟ್ ಆಗಂದಂಗೆ ಆಗತ್ತೈತದ. ಅದಕ್ಕೆ ಸಾಡಿ ಒಂದು ತೊಗೊಂಡು ಬಂದೇನ. ನಮ್ಮ ಮನೆಯವ್ರು ತೊಗೋತೀರ ಒಂದು 2 ತೊಗೋ ಅಂತಂದ್ರೆ ಬೇಡ ಅಂತಂದ್ರೆ ನಾವು ಒಂದು ತೊಗೊಂಡು ಬಂದೀನಿ ಸಾಕಂಥೇಳಿ.
ಆಮೇಲೆ ಈಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಎಲ್ಲ ಕಡೆ ಎಲ್ಲ ಕಲೆಕ್ಷನ್ ಒಳಗೆ ಒಂದು ಸ್ವಲ್ಪ ಆಫರ್ ಇಟ್ಟಿರ್ತಾರೆ. ಬಟ್ ಇಲ್ಲಿ ಆಫರ್ ಭಾಳ ನಂಗೆ ಚಲೋ ಅನಿಸ್ತು. ಯಾಕೆ ಗೊತ್ತಾ ಫ್ರೆಂಡ್ಸ್, 25,000 ರೂಪಾಯಿ ಸಾರಿ ಅದಾವಲ್ಲ, ಅವ್ನು 7,500 ರೂಪಾಯಿಗೆ ರೇಟ್ ಹಚ್ಚಾರು. ಸಾಡಿ ರೇಷ್ಮೆ, ಪ್ಯೂರ್ ರೇಷ್ಮೆ ಸಾಡಿಗಳ ಚಲೋ ಕಲೆಕ್ಷನ್ ಚಲೋ ಐತಿ. ಹೋಗಿ ಒಂದ್ಸಲ ವಿಸಿಟ್ ಮಾಡಿರಿ ಎಲ್ಲರೂ. ನಿಮ್ಗೆ ಚಲೋ ಅನಿಸ್ರೆ ಶಾಪಿಂಗ್ ಮಾಡ್ಕೊಳ್ರಿ. ಯಾಕಂದ್ರೆ ಏನು ಕಾನ್ಸೆಪ್ಟ್ ವೀಡಿಯೋ ಮಾಡೋಕ್ಕೆ ನಾನು ಅನ್ಕೋಬೇಡ್ರಿ. ಹಾಗೇನಿಲ್ಲ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂಥೇಳಿ ನಾನು ವೀಡಿಯೋ ಮಾಡಿ ಹಾಕೀನಿ ಅಷ್ಟೇ. ಅವ್ರು ಕರೆದಿದ್ರು ಹೋಗಿದ್ನಿ. ಆದರೆ ಇನ್ನು ನಾವೇನು ಕಾನ್ಸೆಪ್ಟ್ ವೀಡಿಯೋ ಅಲ್ಲ. ನೀವು ಯಾಕಂದರೆ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ವೀಡಿಯೋ ಮಾಡಿ ಹಾಕೀನಿ ನಾನು ಅಷ್ಟೇ. ಯಾಕಂದರೆ ಹೆಣ್ಮಕ್ಳು ಸೀರೆ ಅಂದ್ರೆ ಒಂದು ಹಬ್ಬ ಇದ್ದಂಗೆ, ಎಷ್ಟು ಸೀರೆ ತೊಗೊಂಡ್ರು ಕಡಿಮೆನ. ಅದಕ್ಕೆ ಹೋಗಿ ಶಾಪಿಂಗ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಸಿಗ್ತಾನೆ ಗಪ್ಪಿ ಫ್ರೆಂಡ್ಸ. ಇವೆಲ್ಲ ಮಾಡೀನಿ ನೋಡ್ರಿ. ಕಡುಬ ಇಷ್ಟು ಕಡುಬ ಆಗ್ಯಾವ. ಇವಾಗ ಇವನ್ನ ಫ್ರೈ ಮಾಡ್ಕೊಂಡು ಎಣ್ಣೆ ಕರ್ಕೊಂಡ ಆಮೇಲೆ ಚಪಾತಿ ಉಳಿದೈತಿ. ಒಂದಿಷ್ಟು ಚಪಾತಿ ಮಾಡ್ಕೊಂಡು ಒಂದು 4 ಮಾಡ್ಕೊತೇನೆ ಫ್ರೆಂಡ್ಸ್. ಇವಾಗ ನಾನು ದಿವಿತ ನಮ್ಮ ಮನೆಯವ್ರು ಇಬ್ಬರದೀವಿ. ಅದಕ್ಕೆ ಇವು ಅಷ್ಟ ಮಾಡ್ಕೊಂಡು ಮತ್ತು ಸಾಯಂಕಾಲ ಊಟಕ್ಕೆ ಮತ್ತೆ ಬಿಶು ಮಾಡ್ಕೊಟ್ಟು ಬರ್ತೈತಿ. ಇವಾಗ ಇವನ್ನಷ್ಟು ಮಾಡ್ಕೊಂಡ್ರಾತ. ಇದನ್ನು ಬರ್ರಿ ಯಾವ ಥರನಾಗ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ತೋರಿಸ್ತೀನಿ ಫ್ರೆಂಡ್ಸ. ಕಟ್ಟಿನ ಸಾಂಬಾರು ಅಂತ ಏನಿಲ್ಲ ಮಾಡೀನಿ. ಚಿಕನ್ ಸಾರು ಅದೆಲ್ಲ ನಮ್ಮ ಕಡೆ ಚಿಕನ ಇಲ್ಲ ನೋಡ್ರಿ. ಮಸ್ತ್ ಸ್ಮೆಲ್ ಬರತೈತಿ ಕಟ್ಟಿನ ಸಾಂಬಾರ್ದು. ಇನ್ನೊಂದು ಸರ್ತಿ ನಿಮಗೆ ಮಾಡಬೇಕಾದ್ರೆ ತೋರಿಸ್ತೀನಿ. ಭಾಳ ಏನು ಕೆಲಸ ಇಲ್ಲರಿ ಇದು ಕಟ್ಟಿನ ಸಾಂಬಾರು ಮಾಡೋದಂದ್ರೆ. ಒಬ್ಬರು ಅಂತಿರ್ತಾರೆ, ಯಪ್ಪ ಕಟ್ಟಿನ ಸಾಂಬಾರು ಮಾಡೋದು ಹಿಂಗೆ ವಿಚಾರ ಮಾಡ್ತಿರ್ತಾರೆ. ಏನಿಲ್ಲ, ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಅದನ್ನು ಮತ್ತು ಹಸಿ ಮೆಣಸಿಕಾಯಿ ಫ್ರೈ ಮಾಡ್ಕೊಳ್ದೆ, ಅದರೊಳಗೆ ಲವಂಗ, ದಾಲ್ಚಿನ್ನಿ, ಏಲಕ್ಕಿ ಅಷ್ಟು ಹಾಕಿ ಫ್ರೈ ಮಾಡ್ಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಹಸಿ ಕೊಬ್ಬರಿ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ನಾರಿದ ನಂತರ ಮಿಕ್ಸರ್ ಮಾಡಿ ಅದ್ರೊಳಗೆ ಹಾಕಿ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆ ಕೊಡೋದು. ಇಷ್ಟೇ ಕೆಲಸ ಫ್ರೆಂಡ್ಸ. ಅದು ಕಟ್ ಏನು ಬೇರೆ ಕುದಿಸಿದ ಇರ್ತೈತಲ್ಲ ಅದನ್ನು ಅದ್ರೊಳಗೆ ಹಾಕಿದ್ರೆ ಕೆಲಸ ಮುಗೀತಿ. ಇಷ್ಟೇ ಸಾಂಬಾರು ಮಾಡ್ತಿರ್ತೈತಿ. ಮತ್ತೊಂದು ಸಲ ತೋರಿಸ್ತೇನೆ ನಿಮಗೆ ಫ್ರೆಂಡ್ಸ. ಇವತ್ತು ಭೀಮ್ ಅಮಾವಾಸ್ಯೆ ಐತಲ್ಲ, ನಮ್ಮ ಮನೆಯವ್ರು ಏನು ಗಿಫ್ಟ್ ಕೊಡಿಸ್ತಾರೆ ಕೇಳೋಣ. ಏನು ಕೊಡಿಸ್ತಾರೆ ಗಿಫ್ಟ್ ಇವತ್ತು? ನಿನಗೇನು ಬೇಕು ಅದನ್ನು ಕೊಂಡಿಸ್ಕೊಡಿಲ್ಲ ನಿಜವಾಗ್ಲೂ. ನೋಡ್ರಿ ಫ್ರೆಂಡ್ಸ, ಯಾವಾಗ ಏನು ಕೊಡಿಸಿಲ್ಲ, ಇವಾಗ ಕೊಡಿಸ್ತಾನೆ ಅನ್ನತ್ತಾರ. ಅದಕ್ಕೆ ಏನು ಕೊಡಿಸ್ತಾರೆ ಕೇಳ. ಏನು ಕೊಡಿಸ್ತೀರಿ? ನಿನಗೇನು ಬೇಕು? ನೀವೇನು ಕೊಡಿಸ್ರು ಇಷ್ಟ ನಾನು. ಏನು ಕೊಡಿಸ್ರು ಇಷ್ಟ ನಾನು? ಒಂದು 20 ತೊಲೆ ಬಂಗಾರ ತಗೋಕೆ. ಅಪ್ಪ ಅಲ್ಲ ಫ್ರೆಂಡ್ಸ, ಒಂಚೂರು ಬಂಗಾರ ಕೊಡ್ಸಂದ್ರೆ ಬೈತಿರ್ತಾರೆ ರೊಕ್ಕ ಇಲ್ಲ ಅಂತೇಳಿ. ಈಗ 20 ತೊಲೆ ಬಂಗಾರ ಅದ್ರ ಏನು ಎಷ್ಟು ರೇಂಜ್ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಆಮೇಲೆ 20 ತೊಲೆಗೆ ಅವ್ರಿಗೆ 20 ತೊಲೆ ಬಂಗಾರ ಕೊಡಿಸ್ತಾನೆ ಅಂತನಂತಾರ. ಚಲೋ ಅಲ್ರಿ, ನಂದು ಅದೃಷ್ಟವಂತ ನೋಡ್ರಿ. ನಾನು 20 ತೊಲೆ ಬಂಗಾರ ನನ್ನ ಗಂಡ ಒಮ್ಮೆ ಕೊಡಿಸ್ತಾನಂದ್ರೆ ನೋಡ್ರಿ, ನನ್ನಂಥ ಪುಣ್ಯವಂತರು ಯಾರದಾರಲ್ರಿ. ನೋಡಿ ಫ್ರೆಂಡ್ಸ್, 20 ತೊಲೆ ಬಂಗಾರ ಹಾಕೊಳಗಿದ್ದಾನೆ ಇವತ್ತು. ನೋಡೋರಂತ 2 ತೊಲೆ ಕೊಡ್ತಾರಂತ. ನೀವು ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತಾನೆ ಎಷ್ಟು ತೊಲೆ ಬಂಗಾರ ಕೊಡ್ತಾರೆ ಏನು ಅಂಥೇಳಿ. ಇವಾಗ ಅವ್ರು ಹೊರಗಡೆ ಹೊಂಟಾರ. ಬಾಯ್ ಪೂಜಿ, ಬಾಯ್. ಕ್ಯಾಪ್ ಹಾಕೊಂಡು ಹೋಗ್ರಿ. ಯಾಕೋ ಮಳೆ ಹೆಣ್ಣಿ ಕಾಣಿಸೋದೈತೆ ನೋಡ್ರಿ. ಅಪ್ಪಾಜಿ ನೀ ಜರ್ಕಿನ್ ಹಾಕೊಂಡು ಹೋಗ್ಬಿಡ. ಫ್ರೆಂಡ್ಸ, ಇದೇ ಎಣ್ಣೆ ಹಾಕೇನಿ ಇದ್ರೊಳಗೆ. ನಿಮ್ಮ ಕೈಗೆ ಕಟ್ತೀನಿ ಅಷ್ಟರೊಳಗೆ. ನೀ ಜರ್ಕಿನ್ ಹಾಕೊಂಡು ಹೋಗ್ಬಿಡ ಅಪ್ಪಾಜಿ. ಅಲ್ಲೇ ಮಳೆಗೆ ಐತೆ ನೋಡು. ಹಾಲು ಕಾದಾಗ ಹಾಲು ತಗೊಂಡಿಲ್ಲ. ಬಂದು ತಡಿ 1 ನಿಮಿಷ ಫ್ರೆಂಡ್ಸ. ಅವ ಕಡುಬಕ್ಕೆ ಫ್ರೈ ಮಾಡೋಕ್ಕಿಂತ ಮುಂಚೆ ಇವ ಶಾಂಡಿಗೆ ಅಂತೀವಿ ನಾವು. ಬೇಸಿಗೆಗಾಲದಾಗ ಮಾಡಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ. ನಾನು ಮಾಡಂಗಿಲ್ಲ, ನೀವು ತಪ್ಪು ತಿಳ್ಕೊಳ್ಕೊಬಿಟ್ರಿ. ನಾನು ಮಾಡಿ ಅನ್ಕೋಬಾರ್ದು. ನಂಗೆ ಪ್ರತಿ ವರ್ಷ ನಮ್ಮ ಅಮ್ಮ ಮಾಡಿಕೊಡ್ತಿದ್ರು. ಈ ವರ್ಷ ನಮ್ಮ ಮನೆಗೆ ಕೆಲಸದಾರ ಹುಡುಗರು ಬರ್ತಾರಲ್ಲ, ಅವ್ರು ಮಾಡಿಕೊಟ್ಟಾರ, ಅವ್ರು ಮಿಸಸ್ ಮಾಡಿಕೊಟ್ಟಾರು. ಪಾಪ ಇಷ್ಟು ಚಲೋದಾಳಲ್ಲ ಆಕಿ.
ಅಂತೀರಿ ನೀವು ಮಾಡೋಕೆ ಹೋಗ್ಬೇಡ್ರಿ, ನಿಮ್ಗೆ ಕೆಲಸ ಬರ್ತಾವೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಇವಾಗ ಈ ಸರ್ತಿ ನನಗೆ ಮಾಡಿಕೊಟ್ಟಾಳ. ಒಂದು 2 ಡಬ್ಬಿ ತುಂಬ ಮಾಡಿಕೊಟ್ಟಿದ್ಲು. ನಾವು ಈಗ 1 ಡಬ್ಬಿ ಫುಲ್ ಖಾಲಿ ಮಾಡೀವಿ, ಯಾಕಂದ್ರೆ ಅಷ್ಟು ಟೇಸ್ಟ್ ಮಾಡಿಕೊಟ್ಟಾಳ. ಅದಕ್ಕೆ ಏನು ಹಾಕ್ಯಾಳ ರೆಸಿಪಿ ಏನು ಕೇಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ, ಆದರೂ ಮಾಡಿಕೊಟ್ಟಾಳ. ಯಾಕಂದ್ರೆ ಆಕೆಗೆ ಇಷ್ಟು ಬ್ಯುಸಿ ಇರ್ತಾಳಲ್ಲ, ಆದರೂ ಆ ಬ್ಯುಸಿ ಟೈಮ್ದಾಗ ನನಗೆ ಕೆಲಸ ಭಾಳ ಅಂಥೇಳಿ ಪಾಪ ನನಗೆ ಮಾಡಿಕೊಟ್ಟಾಳಿಗೆ ಗ್ರೇಟ್ ಅನ್ಬೇಕು ಅವಳಿಗೆ. ಮಾಡಿಕೊಟ್ಟಾಳ ಫ್ರೆಂಡ್ಸ, ಭಾರಿ ಟೇಸ್ಟ್ ಆಗ್ಯಾವು. ಇವಾಗ ಹಿಂಗೆ ನಾವು ಜಾಸ್ತಿ ನನ್ನ ಮಕ್ಕಳು ಸುಟ್ಟಿಯಾಗಿ ಬಂದಿದ್ರಲ್ಲ ಅವಾಗ ಕೊಟ್ಟಿದ್ರು ಅವ್ರ. ನನ್ನ ಮಕ್ಕಳು ಹಿಂಗೆ ಅವನ್ನ ಫ್ರೈ ಮಾಡ್ಕೊಂತ ಹಿಂಗೆ ತಿಂದ ಟೇಸ್ಟ್ ಮಾಡಿದ್ರು, ಭಾರಿ ಟೇಸ್ಟ್ ಅವು. ಮತ್ತು ಎಣ್ಣೆಗಳು ಫ್ರೈ ಮಾಡ್ಕೊಂಡು ಇನ್ನೂ ಟೇಸ್ಟ್ ಆಗ್ತಾವೆ. ನಾನು ಫ್ರೆಂಡ್ಸ ಇವಾಗೂ ಮಾಡೋಕ್ಕೆ ಹೋಗಿಲ್ಲ. ನಾನು ಮ್ಯಾರೇಜ್ಗಿಂತ ಮುಂಚೆ ಅಮ್ಮಗಳ ಮನ್ಯಾಗ ಅಮ್ಮ ಮತ್ತು ನಮ್ಮ ಮನ್ಯಾಗ ಯಾರ ಕೆಲಸ ಹಿಂಗೆ ಬಂದು ಮಾಡ್ತಿದ್ರು. ಬಟ್ ನಾ ಯಾವಾಗೂ ಮಾಡೋಕ್ಕೆ ಹೋಗಿಲ್ಲ. ಮ್ಯಾರೇಜ್ ಆದ್ಮೇಲೆ ಅಮ್ಮ ಪ್ರತಿ ವರ್ಷ ನಮ್ಮ ಅತ್ತಿಗೆ ಇದಾರಲ್ಲ, ಅತ್ತಿಗೆ ಅಕ್ಕ ಅಮ್ಮ ಕೂಡಿ 3 ಜನ ಕೂಡಿ ಮಾಡಿಕೊಡ್ತಿದ್ರು. ಅಕ್ಕ ಅಲ್ಲೇ ಇರ್ತಾಳಲ್ಲ, ಹೀಗಾಗಿ 3 ಜನ ನಂಗೆ ಮಾಡಿ ಕೊಡ್ತಿದ್ರು. ನನಗೇನು ಟೆನ್ಷನ್ ಇಲ್ಲ ಅಡುಗೆ ಮಾಡ್ಬೇಕು ಅನ್ನೋದ. ಆಮೇಲೆ ಹೋದ್ಸರ ದೊಡ್ಡಪ್ಪರ ಮಗಳು ಅಕ್ಕ ಹೋಗೋಕ್ಕೆ ಹಪ್ಪಳ ಮಾಡಿಕೊಟ್ಟಿದ್ಲು. ಈ ಸರ್ತಿ ಬಂದೇ ಇಲ್ಲ, ಕೊಟ್ಟೇ ಇಲ್ಲ ಅಕ್ಕ. ಆಮೇಲೆ ಇವರಷ್ಟು ಈ ಸರ್ತಿ ಒಂದು 5 kg ಆಗಿರ್ಬೇಕು ಫ್ರೆಂಡ್ಸ, ಅಷ್ಟು ಇವಷ್ಟು ಅಡುಗೆ ಮಾಡಿ ಕೊಟ್ಟಾರು. ಭಾರಿ ಟೇಸ್ಟ್ ಆಗ್ಯಾವ. ಇವಾಗ ಎಣ್ಣೆ ಹೋಗಿಬಿಡ್ತೇನೆ ನೋಡೋದಂತೆ ಯಾವ ಥರನಾಗ ಆಗ್ತಾವೆ. ಇಂಥದ್ರಾಗೆಲ್ಲ ಫ್ರೆಂಡ್ಸ ನಾನು ಭಾಳ ಲಕ್ಕಿ ಮಾಡೀನಿ. ಆದ್ರೆ ಅರ್ಥ ಮಾಡ್ಕೋರು, ನಾನು ಅರ್ಥ ಮಾಡ್ಕೋವಾರು, ಬೇರೆದವ್ರಿಗೆ ಅರ್ಥ ಆಗೇನಿ. ಬಟ್ ಸ್ವಲ್ಪ ಜನಕ್ಕೆ ನಾ ಏನು ಅನ್ನೋದು ಅರ್ಥನೇ ಆಗ್ಬಾರ್ದು, ಯಾಕೆ ಗೊತ್ತಿಲ್ಲ. ಎಷ್ಟೆಲ್ಲರೂ ಒಳ್ಳೇದು ಮಾಡಕ್ಕೆ ಹೋಗ್ಕೊಂತಾರೆ, ಆದರೂ ನಾನು ಕೆಟ್ಟವ್ರು ಯಾಕೆ ಮಾಡ್ಕೊತಾರೆ ಯಾಕಂತ ನಿಮ್ಗೆ ಹೇಳ್ತೇನೆ. ಅದನ್ನು ನಾನು ಯಾಕೆ ಕೆಟ್ಟವ್ರು ಅನ್ಕೊತಾರೋ ಅಂಥೇಳಿ ಫ್ರೆಂಡ್ಸ. ನನಗೆ ಸ್ಟ್ರೇಟ್ ಫಾರ್ವರ್ಡ್ ಒಂದು ಜಾಸ್ತಿ. ನಾನು ಯಾರಿಗೆ ಹಿಂದೆ ಮುಂದೆ ಮಾತಾಡೋಕ್ಕೆ ಹೋಗಂಗಿಲ್ಲ, ಏನು ಮಾತಾಡೋದು ಡೈರೆಕ್ಟ್ ಮಾತಾಡ್ತೀನಿ. ಅದೇ ನಾನು ಮೇನ್ ನಾ ಎಲ್ಲರೂ ಕೆಟ್ಟೋಗ ಆಗೋದಕ್ಕೆ ಮೇನ್ ಕಾರಣ ಅಂದ್ರೆ ಅದೇ ಒಂದು. ಅವ್ರಿಗೆ ಹಿಂದೆ ಮಾತಾಡಿ ನಾ ಮುಂದೆ ಅವ್ರಿಗೆ ಒಳ್ಳೆಯವ್ರಾಗಬೇಕು, ಹಿಂದೆ ಕೆಟ್ಟದ್ದು ಮಾತಾಡಬೇಕು ಅನ್ನೋದು ನನಗೇನಿಲ್ಲ. ನಂಗೆ ಮನುಷ್ಯದ್ದು ನಾನು ಮುಂದೆ ಹೇಳ್ತೀನಿ, ಅದೇ ಒಂದು ನನ್ನ ವೀಕ್ನೆಸ್. ಅದೇ ನನಗೆ ಶತ್ರುವಾಗಿ ಕಾಡೋದು ಅದು ಒಂದೇ. ಹಿಂಗಂತ ನಾನು ಎಲ್ಲರೂ ಜಾಸ್ತಿ ಕೆಟ್ಟೊಳಗೆ ಹೋಗ್ತೀನಿ ಫ್ರೆಂಡ್ಸ. ಆಯಿತು, ಚಪಾತಿನೂ ಮಾಡಿದ್ನಿ ನೋಡಿರಿ, ಚಪಾತಿನ ಮಾಡೀನಿ. ಸ್ವಲ್ಪ ಮಾಡ್ಬೇಕನ್ನಿ, ಮತ್ತು ಸಾಯಂಕಾಲ ಸ್ವಲ್ಪ ಕೆಲಸ ಐತಿ, ಅದ್ರ ಸಂಬಂಧ ಇವಾಗ ಮಾಡಿಬಿಟ್ನಿ. ಸ್ವಲ್ಪ ಇಟ್ಟೇನಿ ಪಾಪ ಮಮ್ಮಿಗೆ ಮಾಡ್ಬೇಕಂತೇಳಿ. ನಮ್ಮ ಪುರ್ತಕ್ಕೆ ನಮಗೆ ಸಾಯಂಕಾಲ ನಮಗೂ ಆಗೋ ಥರ ಮಾಡಿಬಿಟ್ಟೇನಿ. ಇವಾಗ ನಿಮ್ಮದಿ ಹಚ್ಚಬೇಕು, ದೇವ್ರ ನಿಮ್ಮದಿ ಮಾಡ್ತೀನಿ. ಎಲ್ಲ ದೇವ್ರಿಗೆ ಬರಾಬರ ಹೋಗಿ ನಿಮ್ಮದಿ ಕೊಟ್ಟು ಬರ್ತೀನಿ. ಫಸ್ಟ್ ನಮ್ಮ ಮನೆ ಹೊಸ ಮನೆ ಐತಲ್ಲ, ನಾವು ಮನೆ ಕಟ್ಟಾಡ್ ಮಾಡ್ತೀವಿ, ಅಲ್ಲಿ ದೇವರು ಅದಾವ, ಅಲ್ಲೆಲ್ಲ ಹೋಗಿ ಕೊಟ್ಟು ಬರ್ತೀನಿ. ಆಮೇಲೆ ನಾವು ಇರೋ ಮನೆ ಹಿಂದ್ಗಡೆ ಒಂದು ದೇವಸ್ಥಾನ ಐತಿ, ಅಲ್ಲಿ ಕೊಟ್ಟು ಬೇಗ ಬರ್ತೇನೆ. ನಿಮ್ಮದಿ ಹಚ್ಚೋದಂದ್ರೆ ಫ್ರೆಂಡ್ಸ ಈ ಥರ ಹಚ್ತೀವಿ. ಒಂಚೂರು ತುಪ್ಪ ಬಿಡ್ತೇನೆ, ತುಪ್ಪ ಬಿಟ್ಟು ಇಡ್ತೀನಿ. ಆಮೇಲೆ ಫ್ರೆಂಡ್ಸ ನಿಮಗೆ ಆಮೇಲೆ ಮತ್ತೆ ನಮ್ಮ ಮನೆಯವ್ರ ಪೂಜೆ ಮಾಡೋ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ವಲ್ಪ ಕೆಲಸ ಐತಿ, ಅದು ಮುಗಿಸ್ಕೊಂಡು ಆಮೇಲೆ ಬಸ್ ಸಿಗ್ತೇವೆ ಮತ್ತೆ. ಹಲೋ ಫ್ರೆಂಡ್ಸ, ಇವಾಗ ನಾವು ಭೀಮನ ಅಮಾವಾಸ್ಯೆ ಮಾಡಾರ್ದೇವಿ. ನಮ್ಮ ಮನೆಯವ್ರ ಮಾತು ಪೂಜೆ ಇವಾಗ ಮಾಡಾಕಿದ್ದೀನಿ. ಮುಂಜಾನೆಯಿಂದ ಮಾಡ್ಬೇಕಂದ್ರೆ ಕೆಲಸದಾಗ ಆಗಲಿಲ್ಲ. ಇವತ್ತು ಸಾರಿ ವೇರ್ ಮಾಡೀನಿ, ನಮ್ಮ ಮನೆಯವ್ರು ಕೊಡಿಸಿದ್ದಿದ್ದ. ಹೋದ್ಸರ ದೀಪಾವಳಿ ಕೊಡಿಸಿದ್ದ, ಈಗ ವೇರ್ ಮಾಡೀನಿ ಫಸ್ಟ್ ಟೈಮ. ಅದು ಇನ್ನೂ ತನಕ ಮುಹೂರ್ತ ಬಂದಿರಲಿಲ್ಲ. ಈ ತನ್ನಾಗಿ ಫುಲ್ ವರ್ಕ್ ಐತಿ, ಫುಲ್ಲೆಲ್ಲ ವರ್ಕ್ ಸಾರಿ ಐತಿ, ಪಾರ್ಟಿ ವೇರ್ ಸಾರಿ ಐತಿ. ಅದನ್ನು ಇವತ್ತು ಓಪನಿಂಗ್ ಮಾಡೋಣ ಅಂತೇಳಿ ಇವತ್ತು ಹುಟ್ಟೇನಿ. ನಮ್ಮ ಮನೆಯವ್ರು ಕೊಂತಾರೆ, ಪೂಜೆಗೆಲ್ಲ ರೆಡಿ ಮಾಡಿರ್ತೀನಿ. ಬರ್ರಿ ನಾವು ಯಾವ ಥರ ಆಚರಿಸ್ತೀವಿ ಅಂತ ನೋಡೋರಂತೆ. ಫ್ರೆಂಡ್ಸ ನೋಡ್ರಿ, ಇವಾಗ ಪಾದ ಪೂಜೆ ಮಾಡತ್ತೀವಿ. ತೆಗೀರಿ.
ಫ್ರೆಂಡ್ಸ್ ಇವಾಗ ನಮಗೆ ಕಂಕಣ ಕಟ್ಟಿರೋರು ನಾವು ಕಟ್ನಿ ಅವ್ರು ನನಗೆ ಕಟ್ರೆ ಕಂಕಣ ಕಟ್ಟಿ ಅರಿಶಿನ ದಾರದಿಂದ ಹೂವನ್ನ ಕಂಕಣ ಕಟ್ಟಿರ್ತೀವಿ. ಅದು ಕಂಕಣ ಕಟ್ಟಿದ ನಂತರ ನಾ ಅವರಿಗೆ ಅಕ್ಷತೆ ಕಾಳು ಕೊಡ್ತೀನಿ. ಅಕ್ಷತೆ ಕಾಳು ಅವ್ರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡೋದು. ಆಮೇಲೆ ಹೂವು ತೊಗೊಂಡು ಬಂದೈತೆ ನಮ್ಮ ಮನೆಯವ್ರು. ಸೇವಂತಿ ಹೂವು ಸ್ವಲ್ಪ ಸಿಕ್ಕಿದ್ವು ಅಂತ ಅದ ಹೂವು ಮಾಲಿಗೆ ತೊಗೊಂಡು ಬಂದಿರಲ್ಲ, ಅದನ್ನು ಮಾಲಿಗೆ ಕಟ್ ಮಾಡಿ ಅವರ ಪಾದಕ್ಕೆ ಅದನ್ನ ಮಾಲಿಗೆ ಹಾಕ್ತೀನಿ. ಸ್ವಲ್ಪ ಹಾಕಿ ನಾ ಅವರಿಗೆ ನಮಸ್ಕಾರ ಮಾಡಿದ್ನಿ. ದಿವಿತ ಅಲ್ಲಿ ಸೈಡ್ ನಿಂತ್ಕೊಂಡು ಮಾತು ಹೇಳಕತ್ತಿದ್ದ, ಅದಕ್ಕೆ ಮಾತಾಡಕತ್ತಿದ್ದೆ. ಇವಾಗ ನಾ ಆರತಿ ತೊಗೊಂಡು ಆರತಿ ಮಾಡಿದ್ನಿ ಅವ್ರಿಗೆ. ಆರತಿ ಮಾಡಿ ಮಾಲೆ ಹಾಕ್ತಾನಂತಂದ್ರು. ಅದಕ್ಕೆ ಮಾಲೆ ಕೊಟ್ನಿ. ನಮ್ಮ ಮನೆಯವ್ರು ಮಾಲೆ ಹಾಕಿದ್ರು. ಪಿನ್ನ ಇಲ್ಲಾಗಿತ್ತ ನಮ್ಮ ದಿವಿತ ತೊಗೊಂಡು ಬಂದು ಪಿನ್ನ ಕೊಟ್ಟದ್ನ. ಅದಕ್ಕೆ ಪಿನ್ನ ಹಾಕಿ ಮಾಲೆ ಹಾಕಿದ್ರು. ನಾನು ಪಿನ್ನ ಇರಲಿ ನಾನು ಹಾಕೋತೇನಂತ ನಾನು ಹಾಕ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರಿಗೆ ಸ್ವೀಟ್ ತಿನ್ಸೋಣ ತಡಿ ನಾನು ನೀನು ವಾಪಸ್ ತಿನ್ನಿಸ್ತೀನಿ ಅಂತೇಳಿ ಮತ್ತು ನನಗೆ ತಿನ್ನಿಸಿದ್ರು. ಇವಾಗ ನಾ ಅವರಿಗೆ ಅಕ್ಷತೆ ಕೊಟ್ಟ ನಮಸ್ಕಾರ ಮಾಡ್ತೇನಂತಾನೆ. ಅಕ್ಷತೆ ತೊಗೊಂಡು ಅವಾಗ ಅವ್ರು ನನಗೆ ಅಕ್ಷತೆ ಹಾಕಿದ್ರು. ಇರುವಷ್ಟು ದಿವಸ ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ರೀ, ಮತ್ತೇನಿಲ್ಲ. ನಾವು ಎಷ್ಟು ಖುಷಿದಿಂದ ಇರ್ತೀವಿ ನಮ್ಮ ಲೈಫ್ದಾಗ ಅನ್ನೋದೇ ಇಂಪಾರ್ಟೆಂಟ. ನಾ ಅವ್ರ ಮುಂದೆ ನನಗೆ ದಕ್ಷಿಣ ನನಗೇನೋ ಗಿಫ್ಟ್ ಕೊಡ್ರಿ ಅಂತ ಅನ್ನಕತ್ತಿದ್ನಿ. ಆಮೇಲೆ ನಮ್ಮ ಮನೆಯವ್ರ ಏನು ಗಿಫ್ಟ್ ಕೊಡ್ಬೇಕು ನಿಂಗೆ ಗೊತ್ತ ನನಗೆ. ನಾ ಆರತಿ ಮಾಡಿದ್ನಿ, ಬಟ್ ನಮ್ಮ ಮನೆಯವ್ರ ಅಂತ ಆರತಿ ಮಾಡಿಲ್ಲ ಅಂಥೇಳಿ ಮತ್ತು ಆರತಿ ಮಾಡಿಸ್ಕೊಳಕತ್ತಿದ್ರು. ಮತ್ತೊಂದು ಸರ್ತಿ ಆರತಿ ಮಾಡಿ ಆಮೇಲೆ ನನಗೆ ಗಿಫ್ಟ್ ಕೊಡ್ತಾನೆ ಅಂತ ಅಂದಿದ್ರಲ್ಲ, 20 ತೊಲಿ ಬಂಗಾರ ಕೊಡ್ತಾನೆ. ಅದು 20 ತೊಲಿ ಬಂಗಾರ ಕೊಡ್ರಿ ಅಂತ ನಾನು ಕಾಡ್ಸಕತ್ತಿದ್ದೆ ಅವ್ರನ್ನ. ನಮ್ಮ ಮನೆಯವ್ರು 50 ರೂಪಾಯಿ ತಗೊಂಡು 50 ರೂಪಾಯಿ ಕೊಟ್ಟರು. 20 ತೊಲಿ ಬಂಗಾರದ 50 ರೂಪಾಯಿ ನೋಟ್ ಕೊಟ್ಟಾರ ನಮ್ಮ ಮನೆಯವ್ರ ಗಿಫ್ಟ್ ಇದೆ. ನೋಡ್ರಿ ಯಾರಾದ್ರೂ ಗಂಡುಗಳು 20 ತೊಲಿ ಬಂಗಾರ 10 ತೊಲಿ ಬಂಗಾರ ಕೊಡ್ತಾನೆ ಅಂತಂದ್ರೆ ಮೋಸ ಹೋಗ್ಬಿಟ್ರಿ. ನನ್ನ ತರನಾಗಿ ನಾ ಮೋಸ ಹೋಗೀನಿ. ಬೆಳಗಿಂದ ಫುಲ್ ಖುಷಿ ಒಳಗಡೆ ನನ್ನ ಗಂಡು 20 ತೊಲಿ ಬಂಗಾರ ಕೊಡ್ತಾನಂತ 20 ರೂಪಾಯಿ ಕೊಡೋ ಬದಲು 50 ರೂಪಾಯಿ ಕೊಟ್ಟಾರ ಬಾಯ್ದ ಒಂದು ಖುಷಿ ಅನ್ಕೊಂತೀನಿ ನಾನು. ಫ್ರೆಂಡ್ಸ, ಗಂಡಂದ್ರೆ ಏನು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಅವ್ರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ. ಈ ದುಡ್ಡು ಇದೊಂದು ನೋಟು, ಇದನ್ನು ನಮ್ಮ ಹತ್ರನೂ ಇದು ಭಾಳ ದಿವಸ ಉಳಿಯೋಂಗಿಲ್ಲ. ಆದರೆ ಅವ್ರು ಕೊಡೋ ಪ್ರೀತಿ ವಿಶ್ವಾಸ ಒಂದು ಐತಲ್ಲ, ಅದೇ ನಮ್ಮ ಕೊನೆಯವರೆಗೂ ನಮ್ಮ ಜೊತೆ ಇರೋದ. ಯಾವಾಗಲೂ ಗಂಡ ಹೆಂಡತಿ ಹಾಲು ಜೇನಿನ ಥರ ಇರ್ರಿ, ಹಾಲು ಜೇನಿನ ಥರ ಜೀವನ ಮಾಡಿರಿ, ಜಗಾಡ್ರಿ, ಅದನ್ನು ಮತ್ತು ಬಂದಾಗ ಪ್ರೀತಿಯಿಂದ ಬಾಳ್ರಿ ಅಂತ ಎಲ್ಲರ ಕಡೆ ಕೇಳ್ಕೊತೀನಿ. ಆಮೇಲೆ ಪ್ರತಿಯೊಬ್ಬರಿಗೂ ಭೀಮ್ ಅಮಾವಾಸ್ಯೆ ದಿವಸ ಎಲ್ಲರಿಗೂ ಭೀಮ್ ಅಮಾವಾಸ್ಯೆ ಆರ್ಥಿಕ ಶುಭಾಶಯಗಳನ್ನು ಮತ್ತೊಂದು ಸರಿ ಹೇಳ್ತೀನಿ. ಆಮೇಲೆ ಇವತ್ತು ಫ್ರೆಂಡ್ಶಿಪ್ ಡೇ ಐತಿ. ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ಇವತ್ತು ಫ್ರೆಂಡ್ಶಿಪ್ ಡೇದ ಶುಭಾಶಯಗಳನ್ನ ಹೇಳ್ತೀನಿ. ಇವತ್ತು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಆಮೇಲೆ ಮನೆಯವ್ರು ಊಟಕ್ಕೆ ರೆಡಿ ಆಗಿರ್ತಾರೆ. ಇನ್ನು ಟೈಮ್ ಭಾಳ ಆಗೈತಿ ಫ್ರೆಂಡ್ಸ. ಆದ್ರೆ ಅವ್ರು ಸ್ವಲ್ಪ ಬೆಳಗಿಂದ ಇಲ್ಲಾಗಿದ್ರಿ ಕೆಲಸ ಅಂತ ಹೋಗಿದ್ರು, ಅದಕ್ಕೆ ನಮ್ಗೆ ಮಾಡೋಕ್ಕಾಗಲಿಲ್ಲ. ಈಗ ಮಾಡೀವಿ. ಅದೇ ನಂತರ ಯಾರು ಮೋಸ ಹೋಗ್ಬಿಟ್ರಿ ಫ್ರೆಂಡ್ಸ, 50 ರೂಪಾಯಿ ಸಂಬಂಧ ಹಾಗೇನಿಲ್ಲ. ನಮ್ಮ ಮನೆಯವ್ರು ಏನು ನಾ ಬೇಡಿಕಿಂತ ಮುಂಚೆನೇ ಎಲ್ಲ ಕೊಡ್ಸಿರ್ತಾರೆ. ಯಾವತ್ತು ಫ್ರೆಂಡ್ಸ ನಾ ಏನೋ ಅವ್ರ ಹತ್ರ ಬೇಡಿಲ್ಲ, ಇದು ಕೊಡ್ಸಂತ ನಾ ಬೇಡೋದು ಒಂದೇ, ಇದು ಮಾಲಿ ಒಂದೇ. ಇದೇ ನನಗೆ ಕೊಡಿಸ್ತಾರಲ್ಲ ಅದೇ ಪ್ರೀತಿ ನನಗೆ, ಅದೇ ಜಾಸ್ತಿ ನನ್ನ ಪ್ರೀತಿ ಅಂತ ಅನ್ಕೋತೀನಿ ನಾನು. ಫ್ರೆಂಡ್ಸ, ಇಲ್ಲಿಗೆ ನಾನು ವಿಡಿಯೋ ಇವತ್ತು ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ನಾಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.